ನವೆಂಬರ್ 30ರಂದು ಬೀದರ್ ನಗರದ ಗಣೇಶ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಸ್ವಾಭಿಮಾನಿ ಮರಾಠ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಪದ್ಮಾಕರ ಪಾಟೀಲ್ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದಂತಹ ಅವರು, ಜಿಲ್ಲೆಯಲ್ಲಿನ ಮರಾಠ ಸಮುದಾಯವನ್ನ ಜಾಗೃತಗೊಳಿಸುವಂತಹ ನಿಟ್ಟಿನಲ್ಲಿ ಯಾವುದೇ ಪಕ್ಷಭೇದವಿಲ್ಲದೆ ಸರ್ವರನ್ನ ಒಳಗೊಂಡು ಬೀದರ್ ನಗರದಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಮಾಜದ ಸಾಮಾಜಿಕ, ಆರ್ಥಿಕ ಹಾಗೆ ಶೈಕ್ಷಣಿಕ ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ. ಈ ವೇಳೆ ಯಾವುದೇ ಬೇಡಿಕೆಗಳು ಹಾಗೆ ರಾಜಕೀಯ ಚರ್ಚೆಗಳು ಇರೋದಿಲ್ಲ ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸುಮಾರು 5,000 ಜನರು ಭಾಗಿಯಾಗುವಂತಹ ನಿರೀಕ್ಷೆ ಇದ್ದು, ಕಾರ್ಯಕ್ರಮದ ಉದ್ಘಾಟಕರಾಗಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಆಗಮಿಸ್ತಾ ಇದ್ದಾರೆ. ಆದ್ದರಿಂದ ಜಿಲ್ಲೆಯ ಮರಾಠ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮನವಿ ಮಾಡಿದರು. ತಮ್ಮೆಲ್ಲರಿಗೆ ಹೇಳ್ತಕ್ಕಂಥದ್ದಂದ್ರೆ ಬರ್ತಕ್ಕಂಥ 30ನೇ ನವೆಂಬರ್ 30th ನವೆಂಬರ್ 2025ಕ್ಕೆ ಬೀದರ್ ಜಿಲ್ಲೆಯಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ನೋ ಪಾರ್ಟಿ ಸಿಂಬಲ್, ನೋ ಪಾರ್ಟಿ, ಇಡೀ ಮರಾಠ ಸಮಾಜದ ಸ್ವಾಭಿಮಾನಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ಈ ರಾಜ್ಯದ ಕಾರ್ಮಿಕ ಸಚಿವರಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ಜಿ ಅವರು ಬರ್ತಾ ಇದ್ದಾರೆ. ತಮ್ಮ ಮುಖಾಂತರ ನಮ್ಮ ಕಾರ್ಯಕ್ರಮದ ಬಗ್ಗೆ ತಮಗೆ ಹೇಳಬೇಕಂತ ನಾವು ಇಲ್ಲಿ ಪತ್ರಿಕಾ ಪರಿಷತ್ತನ್ನು ಕರೆದಿದ್ದೇವೆ. ಈ ಉದ್ದೇಶ ಏನಿದೆ ಅಂತ ಬಹಳ ಜನ ಕೇಳ್ತಾ ಇದ್ರು. ಇದಕ್ಕೆ ಯಾಕ್ರಿ ಹೀಗೆ ಯಾಕೆ ಅಂದ, ಇಲ್ಲ ಸಮಾಜದ ಯಾವಾಗ ಅವು ಹೋಗು ಕೆಲಸಗಳನ್ನು ಮಾಡಬೇಕಾಗ್ತದ. 15 days ಮುಂಚೆ 1 month ಸೆನ್ಸಸ್ ಆಯಿತು. ಸೆನ್ಸಸ್ ಆಗಿದ್ದಾಗ ನಾವು ನಮ್ಮ ಸಮಾಜದ ಬಗ್ಗೆ ಎಲ್ಲರೂ ಕೂತ್ಕೊಂಡು ಚರ್ಚೆನೂ ಮಾಡಿದ್ದೇವೆ. ಅದೇ ರೀತಿ ಈಗ ಸ್ವಲ್ಪ ಬಹಳ ಗ್ಯಾಪ್ ಆಗಿದೆ. ಸಮಾಜದ ಒಂದು ಸ್ವಲ್ಪ ಚೇತನ ಜಾಗೃತ ಮಾಡಬೇಕಂತ ನಾವೆಲ್ಲರೂ ಕೂತ್ಕೊಂಡು ಇಡೀ ರಾಜ್ಯ, ನಮ್ಮ ಜಿಲ್ಲೆ ಎಲ್ಲ ಮುಖಂಡರು, ಎಲ್ಲ ಸಮಾಜ ಪ್ರಮುಖರು ಈ ಸಮಾವೇಶವನ್ನು ತಗೋತಾ ಇದ್ದೇವೆ. ಅದಕ್ಕೋಸ್ಕರ ತಮ್ಮ ಕೃಪಾದೃಷ್ಟಿ ನಮ್ಮಲ್ಲಿ ಇರಿ. ನಿಮ್ಮ ಮುಖಾಂತರ ಮ್ಯಾಕ್ಸಿಮಮ್ ಜನರ ಹತ್ರ ಮುಟ್ಟಬೇಕು ಈ ಮೆಸೇಜ್. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮರಾಠಿ ಜನ ಯಾರೇ ಮರಾಠಾಗರಿದ್ದಾರ ಅವರಿಗೆ ಈ ಸಂದೇಶ ಮುಟ್ಟಬೇಕು ತಮ್ಮ ಮುಖಾಂತರ ಅಂತ ನಾವು ಈ ಪತ್ರಕಾರ ಪರಿಷತ್ ತಗೋತಾ ಇದ್ದೇವೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.